ನಮಸ್ತೆ ಫ್ರೆಂಡ್ಸ್. ಹಲಸಿನ ಬೀಜ ತುಂಬ ಪ್ರೋಟೀನ್ಯುಕ್ತವಾದದ್ದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಅಂದ್ಬಿಟ್ಟು ಹಲಸಿನ ಬೀಜದ ವಿವಿಧ ಉಪಯೋಗ, ವಿವಿಧ ರೀತಿಯ ಅಡುಗೆಗಳನ್ನು ಈಗ ಮಾಡ್ತಾರೆ. ಹಲಸಿನ ಬೀಜವನ್ನು ಒಣಗಿಸಿಟ್ಟು ಅದರ ಹಿಟ್ಟು ಮಾಡಿ ಕೂಡ ಉಪಯೋಗ ಮಾಡ್ತಾರೆ. ಹಲಸಿನ ಬೀಜದಲ್ಲಿ ನಾವು ಸಾಂಪ್ರದಾಯಿಕವಾಗಿ ಕೂಡ ಸಾಕಷ್ಟು ಅಡುಗೆಗಳನ್ನು ಮಾಡ್ತೇವೆ. ಅದರಲ್ಲಿ ಖಾರವಾದದ್ದು, ಸಾಂಬಾರು, ಹುಳಿ ಇತ್ಯಾದಿ ಪಲ್ಯ ಇಂಥದ್ದೆಲ್ಲ ಕೂಡ ಹಲಸಿನ ಬೀಜದಿಂದ ಮಾಡ್ತೇವೆ. ಅದ್ರ ಜೊತೆಗೆ ನಾನು ಹೋಳಿಗೆ ಮಾಡಿದ್ದೆ, ಹೋಳಿಗೆ ಸುಕ್ಕಿನುಂಡೆ ಎಲ್ಲ ಮಾಡಿದ್ದೆ. ಆವಾಗ ಹಲಸಿನ ಬೀಜವನ್ನು ಹೇಗೆ ಪ್ರಿಸರ್ವ್ ಮಾಡ್ಬೋದು, ಹಣ್ಣಾದಾಗ ಅದನ್ನು ತೆಗೆದಿಟ್ಟು ಆಮೇಲೆ ಮಳೆಗಾಲ ವರ್ಷ ಇಡೀ ಹೇಗೆ ಉಪಯೋಗಿಸ್ಕೊಳ್ಬಹುದು ಅಂತೆಲ್ಲ ಕೂಡ ತೋರಿಸಿದ್ದೆ. ಇದು ಸ್ವಲ್ಪ ಹಳತಾದಷ್ಟು ಸಿಹಿ ಅಂಶ ಜಾಸ್ತಿ ಆಗ್ತದೆ ಹಲಸಿನ ಬೀಜದಲ್ಲಿ. ಹಾಗಾಗಿ ನಾವು ಸ್ವಲ್ಪ 1-2 ತಿಂಗಳು ಇಟ್ಟುಕೊಂಡು ತಿಂದರೆ ತುಂಬ ರುಚಿಯಾಗಿರ್ತದೆ. ಹುಳಿಗೂ ಚೆನ್ನಾಗಿರ್ತದೆ, ಆಮೇಲೆ ಸಿಹಿ ಮಾಡುವ ಅಡಿಗೆಗಳು ಕೂಡ ಚೆನ್ನಾಗಿರ್ತದೆ. ಇವತ್ತು ನಾನು ಹಲಸಿನ ಬೀಜದ ಒಂದು ಪಾಯಸವನ್ನು ಮಾಡ್ತಾ ಇದ್ದೇನೆ. ತುಂಬ ಹಳೆಯ ಅಡಿಗೆ. ಹಲಸಿನ ಬೀಜವನ್ನು ನೋಡಿ ಸ್ವಲ್ಪ 1-2 ತಿಂಗಳು ಈ ಥರ ಇಟ್ಟಾಗ ಇದರ ಸಿಪ್ಪೆ ತೆಗಿಲಿಕ್ಕೆ ತುಂಬ ಸುಲಭವಾಗಿ ಬರ್ತದೆ. ಇದನ್ನು ಸಿಪ್ಪೆ ತೆಗೆದು ಹೇಗೆ ಪಾಯಸ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೇನೆ. ಈ ಸಿಪ್ಪೆ ತೆಗೆದು ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು, ಆಮೇಲೆ ಪಾಯಸ ಮಾಡುವಂಥ ಕ್ರಮ. ಪಾಯಸ ಮಾಡುವಾಗ ಹಲಸಿನ ಬೀಜದ ಈ ಹೊರಗಿನ ಸಿಪ್ಪೆ ತೆಗಿಬೇಕು ಅಂತಾದರೆ, ಅಂದರೆ ಇದು ಕಪ್ಪು ಭಾಗ ಬೇಡದಿದ್ದರೆ ಕಪ್ಪು ಭಾಗ ಬಳಸಿಯೂ ಮಾಡ್ಬೋದು. ಕಪ್ಪು ಭಾಗ ಕ್ಲೀನ್ ಮಾಡ್ಕೊಳ್ಬೇಕು ಅಂತಂದರೆ ಇದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಬೇಕು, ಹೊರಗಿನ ಸಿಪ್ಪೆ ತೆಗೆದಾದ ಮೇಲೆ. ಆಮೇಲೆ ನೋಡಿ, ಇದೊಂದು ಬಟ್ಟೆ ಒಗೆಯುವ ಕಲ್ಲು, ಇಂಥ ಕಲ್ಲಲ್ಲಿ ಹಾಕಿ ಚೆನ್ನಾಗಿ ಉಜ್ಜಿಕೊಳ್ಬೇಕು. ತಿಕ್ಕಿದರೆ ಇದರ ಹೊರಗಿನ ಸಿಪ್ಪೆ ತೆಗಿಬೋದು. ನೆನೆಸಿದಂಥ ಬೀಜಗಳನ್ನು ಈ ಥರ ಒಂದೊಂದು ಮುಷ್ಟಿ ಈ ಥರ ತುಂಬ ತೆಗೆದುಕೊಂಡು ಅದನ್ನು ಈ ಥರ ಕಲ್ಲಲ್ಲಿ ಉಜ್ಜಿಕೊಳ್ಬೇಕು. ಆವಾಗ ಅದರ ಹೊರಗಿನ ಸಿಪ್ಪೆ ಹೋಗಿ ಇದು ಬೆಳ್ಳಗಾಗ್ತದೆ. ಹಲಸಿನ ಬೀಜವನ್ನು ಪಾಯಸ ಮಾಡುವಾಗ ಇದನ್ನು 2 ರೀತಿ ಮಾಡ್ಕೊಳ್ಬೋದು. ಇಡಿಯಾಗಿ ಬೇಯಿಸಿ ರುಬ್ಬಿ ಪಾಯಸ ಮಾಡುವಂಥದ್ದು. ಇನ್ನೊಂದು, ಇದನ್ನು ಈ ಥರ ನೋಡಿ ಕಟ್ ಮಾಡಿಕೊಂಡು, ಇದು ಸಿಪ್ಪೆ ತೆಗೆದಂಥ ಹಲಸಿನ ಬೀಜ ನಾವು ಕಲ್ಲಲ್ಲಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಂಥದ್ದು. ಇದನ್ನು ಈ ಥರ ಕಟ್ ಮಾಡಿ ಮಾಡ್ಬೋದು. ಹೀಗೆ ರೌಂಡ್ ಕಟ್ ಮಾಡಿ ಕೂಡ ಬೇಯಿಸಿ ಪಾಯಸ ಮಾಡ್ಬೋದು. ನಾನು ಇದನ್ನು ರುಬ್ಬಿ ಮಾಡ್ತಾ ಇದ್ದೇನೆ ಈಗ. ಇದು ನಾವಾಗ ಸಿಪ್ಪೆ ತೆಗೆದಂಥದ್ದು. ಸಿಪ್ಪೆ ತೆಗೆಯದೆ ಕೂಡ ಚೆನ್ನಾಗಿ ತೊಳೆದು, ಇದನ್ನು ಚೆನ್ನಾಗಿ ತೊಳೆದು ಹಾಗೆ ಬೇಯಿಸಿ ರುಬ್ಬಿಕೊಳ್ಬೋದು. ಸ್ವಲ್ಪ ಕಪ್ಪು ಬಣ್ಣ ಬರ್ತದಷ್ಟೇ, ಇದು ಬೆಳ್ಳಗಾಗ್ತದೆ. ಈ ಥರ ತೆಗೆದ್ರೆ, ಸಿಪ್ಪೆ ತೆಗೆದ್ರೆ ನೇರವಾಗಿ ಈ ಕಡೆ ಬೇಯಿಸ್ಕೊಂಡ್ರೆ ಸ್ವಲ್ಪ ಕಪ್ಪು ಬಣ್ಣ ಬರ್ತದೆ, ರುಚಿಯಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಹಲಸಿನ ಬೀಜ ಮುಳುಗುವಷ್ಟು ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ತೇನೆ. ಸಿಪ್ಪೆ ತೆಗೆದಂಥದ್ದು ನನಗೆ ತೋರಿಸ್ಲಿಕ್ಕಷ್ಟೇ ನಾನು ಸಿಪ್ಪೆ ತೆಗೆದು ತೋರಿಸಿದ್ದು. ನೇರವಾಗಿ ಬೇಯಿಸ್ಕೊಳ್ತೇನೆ. ಇದು ಮಾತ್ರ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಬೇಕು, 5-6 ವಿಸಿಲ್ ಮಾಡಬೇಕು. ಯಾವುದೇ ಪಾಯಸ ಮಾಡುವಾಗ ನಾವು ಕಾಯಿ ಹಾಲನ್ನು ಬಳಸ್ತೇವಲ್ಲ, ಆ ಕಾಯಿ ಹಾಲು ತೆಗೆಯುವಾಗ ಹಸಿಯಾದ ತೆಂಗಿನಕಾಯಿಯನ್ನು ಬಳಸ್ಕೊಂಡ್ರೆ ಒಳ್ಳೆಯದು. ಹಸಿಯಾದ ತೆಂಗಿನಕಾಯಿ ತುರಿಯಿಂದ ಕಾಯಿ ಹಾಲು ಮಾಡಿಕೊಂಡಷ್ಟು ಒಳ್ಳೆಯದು. ಒಂದು 300 ಗ್ರಾಮ್ಸ್ ಆಗುವಷ್ಟು ಹಲಸಿನ ಬೀಜ ಇದೆ. ಅದಕ್ಕೆ ನಾನು 1 ಹಸಿಯಾದ ತೆಂಗಿನಕಾಯಿಯ ತುರಿಯನ್ನು ಉಪಯೋಗಿಸ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿಕೊಳ್ತೇನೆ. ಕಾಯಿ ಹಾಲು ತೆಗಿಲಿಕ್ಕೆ ಇದು. ಕಾಯಿ ಹಾಲು ಉಪಯೋಗಿಸಿ ಮಾಡುವ ಪಾಯಸಕ್ಕೆ ದಪ್ಪ ಕಾಯಿ ಹಾಲು ಇದ್ದಷ್ಟು ಒಳ್ಳೆಯದು, ಹೆಚ್ಚು ರುಚಿಯಾಗಿರ್ತದೆ. ಹಾಗಾಗಿ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕಿ ಮೊದಲಿಗೆ ದಪ್ಪ ಕಾಯಿ ಹಾಲು ಮಾಡಿಕೊಂಡು ಮತ್ತೆ ಇನ್ನಷ್ಟು ನೀರು ಹಾಕ್ಕೊಂಡು ಇನ್ನೊಂದು ಕಾಯಿ ಹಾಲು, ಅಂದರೆ 2ನೇ ಕಾಯಿ ಹಾಲನ್ನು ಮಾಡ್ಕೊಳ್ತೇವೆ. ಇದಕ್ಕೆ ನೀರು ಹಾಕೋದೇ ಬೇಡ. ಇದನ್ನು ಪ್ರತ್ಯೇಕವಾಗಿ ತೆಗೆದಿಟ್ಟು ಕೊನೆಯಲ್ಲಿ ಇದನ್ನು ಉಪಯೋಗಿಸ್ತೇವೆ. ಮೊದಲ ಬಾರಿಗೆ ತೆಗೆದಿಟ್ಟಂಥ ಕಾಯಿ ಹಾಲನ್ನಲ್ಲಿ ಇಟ್ಟಿದ್ದೇನೆ. ಇದಕ್ಕೆ ಮತ್ತೆ ಈ ರುಬ್ಬಿದಂಥ ತೆಂಗಿನಕಾಯಿ ತುರಿಗೆ ಇನ್ನಷ್ಟು ನೀರು ಹಾಕ್ಕೊಂಡು ಈ ಕಾಯಿ ಹಾಲು ತಗೊಳ್ಳೋಣ. ಚೆನ್ನಾಗಿ ಬೆಂದಂಥ ಹಲಸಿನ ಬೀಜ ಇದು. ಇದರ ನೀರು ನಮಗೆ ಬೇಡ, ನೀರನ್ನು ಸೋಸ್ಕೊಳ್ಳೋಣ. ಆಮೇಲೆ ಇದನ್ನು ರುಬ್ಬಿಕೊಳ್ಬೇಕು. ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ರುಬ್ಬಿಕೊಳ್ಬೇಕು. ಇವಾಗ ಬೇಕಾದರೂ ಈ ಹಲಸಿನ ಬೀಜದಿಂದ ಸಿಪ್ಪೆಯನ್ನು ತಗೊಳ್ಬೋದು. ನೋಡಿ, ಇದು ತುಂಬ ಸುಲಭ. ಈ ರೀತಿ ಮಾಡ್ಕೊಳ್ಬೋದು. ನಾನು ಹೋಳಿಗೆ ಮಾಡುವಾಗ ಕೂಡ ಇದನ್ನು ತೋರಿಸಿದ್ದೆ, ಹೋಳಿಗೆ ಮತ್ತು ಸುಕ್ಕಿನುಂಡೆ ಮಾಡಿದಾಗ. ತಣ್ಣಗಾದ ಮೇಲೆ ಇದನ್ನು ರುಬ್ಬಿಕೊಳ್ಳೋಣ. ಸ್ವಲ್ಪ ಪುಡಿ ಥರ ಮಾಡಿ ಆದ ಮೇಲೆ ಕಾಯಿ ಹಾಲು ಹಾಕಿ ರುಬ್ಬಿಕೊಳ್ಬೋದು. ಮತ್ತು 2ನೇ ಸಲ ತೆಗೆದಿದ್ದೇವಲ್ಲ, ಆ ಕಾಯಿ ಹಾಲನ್ನು ಉಪಯೋಗಿಸಿ
ರುಬ್ಬಿಕೊಳ್ಬೋದು. ಮೊದಲು ಇದನ್ನು ಸ್ವಲ್ಪ ಪುಡಿ ಮಾಡಿಕೊಳ್ಬೇಕು, ಅಂದರೆ ಏನು ಹಾಕದೆ ಪುಡಿ ಮಾಡಿಕೊಳ್ಬೇಕು. ಈಗ ಒಂದು ಸ್ವಲ್ಪ ಕಾಯಿ ಹಾಲು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ರುಬ್ಬಿದ ಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಬೇಕಷ್ಟು ಇನ್ನಷ್ಟು ಕಾಯಿ ಹಾಲು ಹಾಕ್ಕೊಳ್ಬೋದು. ಹಾಕ್ಕೊಂಡು ಬೆಲ್ಲ ಹಾಕಿ ಕುದಿಸಿದರೆ ಆಯಿತು. ಕಾಯಿ ಹಾಲು ಹಾಕಿ ಆಯಿತು. ಈಗ ಬೆಲ್ಲವನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಒಂದು 1/4 kg ಆಗುವಷ್ಟು ಬೆಲ್ಲವನ್ನು ಕೂಡ ಸೇರಿಸ್ತೇನೆ. ಸಿಹಿಗನುಸಾರವಾಗಿ ಹಾಕ್ಕೊಳ್ಬೋದು, ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ಇನ್ನಷ್ಟು ಕಾಯಿ ಹಾಲು ಸ್ವಲ್ಪ ಹಾಕ್ಕೊಳ್ತೇನೆ. ಒಂದು ಚಿಟಿಕೆ ಉಪ್ಪು ಕೂಡ ಸೇರಿಸ್ತಾ ಇದ್ದೇನೆ. ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಸ್ವಲ್ಪವೇ ಸ್ವಲ್ಪ ಸಾಕು ಹಾಕಿ ಇದನ್ನು ಕುದಿಸ್ಕೊಳ್ಬೇಕು. ಬೆಲ್ಲ ಎಲ್ಲ ಕರಗಿ ಪಾಯಸ ಕುದಿಯುವಷ್ಟೊತ್ತಿಗೆ ಮೊದಲ ಬಾರಿಗೆ ನಾವು ತೆಗೆದಿದ್ದೇವಲ್ಲ ತೆಂಗಿನಕಾಯಿ ಹಾಲು, ದಪ್ಪ ತೆಂಗಿನಕಾಯಿ ಹಾಲು, ಅದನ್ನು ಹಾಕ್ಕೊಂಡು ಒಂದು ಕುದಿ ಬರೆಸಿದರೆ ಪಾಯಸ ರೆಡಿಯಾಗಿಬಿಡ್ತದೆ. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಏನು ಬೇಡ, ಏಲಕ್ಕಿ ಬೇಡ, ಏನು ಬೇಡ, ಹಾಗೆ ಚೆನ್ನಾಗಿರ್ತದೆ. ಒಂದು ಕುದಿ ಬಂದರೆ ಆಯಿತು. ಹದವಾಗಿ ಕುದ್ರೆ ಸಾಕು. ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೋದು, ಯಾಕೆಂತಂದರೆ ಇದು ತಣ್ಣಗಾದ ಮೇಲೆ ಗಟ್ಟಿ ಆಗ್ತದೆ. ರುಚಿಯಾದ ಹಲಸಿನ ಬೀಜದ ಪಾಯಸ ರೆಡಿ ಆಯಿತು. ಈ ಪಾಯಸವನ್ನು ಬಿಸಿಯಾಗಿ ಕೂಡ ಕುಡಿಬೋದು ಈ ಥರ, ಅಥವಾ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ಮಾಡಿ ಕೂಡ ಕುಡಿಬೋದು. ಎರಡು ಸಾಕು, ಒಳ್ಳೆ ರುಚಿಯಾಗಿರ್ತದೆ.